ಇದು ಟ್ರಿಗ್ನೋಮೆಟ್ರಿದು 31ನೇ ವಿಡಿಯೋ. ಇಲ್ಲೇನಂತ ಕೊಟ್ಟವ್ರೆ, ಎವಾಲ್ಯೂಯೇಟ್ ಟ್ಯಾನ್ ಆಫ್ ಎಷ್ಟು 65 ಡಿಗ್ರಿ ಬೈ ಕಾಟ್ 25 ಡಿಗ್ರಿ ಅಂತ ಕೊಟ್ಟವ್ರೆ. ಇನ್ನೊಂದು ಎಕ್ಸ್ಪ್ರೆಸ್ ಕಾಟ್ 85 ಡಿಗ್ರಿ ಪ್ಲಸ್ ಕಾಸ್ 75 ಡಿಗ್ರಿ ಇನ್ ರೇಷಿಯೋಸ್ ಆಫ್ ಆ್ಯಂಗಲ್ ಬಿಟ್ವೀನ್ 0 and 45. ಫಸ್ಟ್ ಈ ಪ್ರಾಬ್ಲಮ್ ಮಾಡಬೇಕು 9ನೇದು. ಅದರಲ್ಲಿ ಏನಂತ ಕೊಟ್ಟವ್ರೆ ಈ ಪ್ರಾಬ್ಲಮಲ್ಲಿ, ಫಸ್ಟು ಈ ಥರ ಕೊಟ್ಟವ್ರೆ 9ನೇ ಪ್ರಾಬ್ಲಮಲ್ಲಿ. ಏನು ಅಂದರೆ ಟ್ಯಾನ್ ಆಫ್ 65 ಡಿಗ್ರಿ ಡಿವೈಡೆಡ್ ಬೈ ಕಾಟ್ ಆಫ್ 25 ಡಿಗ್ರಿ. ಇದನ್ನು ಸಿಂಪ್ಲಿಫೈ ಮಾಡಬೇಕು ಎಷ್ಟು ಅಂತ. ಈಗ ಟ್ಯಾನ್ನ ಹಂಗೆ ಉಳಿಸ್ಬೋದು, ಇಲ್ಲ ಎರಡರಲ್ಲಿ ಒಂದನ್ನು 90 ಮೈನಸ್ ಟ್ಯಾನ್ ಅಂತ ಬರಿಬೋದು. ಯಾವ ಥರ ಅಂದರೆ ಟ್ಯಾನ್ ಅಂತ ಐತಲ್ಲ, ಟ್ಯಾನ್ನ ಕಾಟ್ ಆಫ್ 90 ಮೈನಸ್ 65 90 ಮೈನಸ್ 65 ಬೈ ಕಾಟ್ 25 ಅಂತ ಬರಿಬೋದು. ಯಾಕೆ ಈ ಥರ ಬರಿಬೋದು ಅಂದರೆ, ಇದಿರ್ತದಲ್ಲ ಟ್ಯಾನ್ ಫಂಕ್ಷನ್, ಅದು ಕಾಂಪ್ಲಿಮೆಂಟ್ರಿ ಆ್ಯಂಗಲು ಟ್ಯಾನು ಮತ್ತು ಕಾಟು. ಟ್ಯಾನ್ ತೀಟಾ ಅನ್ನೋದನ್ನ ಕಾಟ್ 90 ಮೈನಸ್ ತೀಟಾ ಅಂತ ಬರಿಬೋದು. ತೀಟಾ ಅಂದರೆ ಇಲ್ಲಿ 65, ಹಂಗಾಗಿ ಟ್ಯಾನ್ 65ನ ಕಾಟ್ ಆಫ್ 90 ಮೈನಸ್ 65 ಅಂತ ಬರಿಬೋದು. 90 ಮೈನಸ್ 65 ಅಂದರೆ ಎಷ್ಟು? 90 ಮೈನಸ್ 65 ಅಂದರೆ 25. ಕಾಟ್ 25 ಡಿಗ್ರಿ ಬೈ ಕಾಟ್ 25 ಡಿಗ್ರಿ ಆಯ್ತದ. ಇವಾಗ ಹೊಡೆದಾಕ್ಬೋದು ಅದನ್ನು ಪೂರ್ತಿ. ಬರೀ ಕಾಟ್ ಯಾವತ್ತೂ ಹೊಡೆದಾಕಂಗಿಲ್ಲ, ಯಾಕೆಂದರೆ ಕಾಟು 25ರದ್ದು ಫಂಕ್ಷನ್ ಅದು, ಇದೆರಡರೂ ಸಪ್ರೇಟ್ ಮಾಡೋಂಗಿಲ್ಲ. ಅಂದರೆ ಟೋಟಲಾಗಿ ಹೊಡಿಬೋದು. ಕಾಟ್ 25 ಒಂದ್ಲಿ ಇದೆಷ್ಟಾಯಿತು ಇವಾಗ 1 ಇದ್ರದ್ದು ಫೈನಲ್ ಆನ್ಸರು. ಟ್ಯಾನ್ 65 ಬೈ ಕಾಟ್ 25. ಅದನ್ನೇನು ಮಾಡಬೇಕು, ಕಾಟ್ 85 ಪ್ಲಸ್ 75ನ ಈ ಆ್ಯಂಗಲ್ಗಳು ಯಾವ ಥರ, ಕಾಟ್ 85 ಪ್ಲಸ್ ಕಾಸ್ 75. ಇದನ್ನು ಸಿಂಪ್ಲಿಫೈ ಅಂದರೆ ಈ ಎರಡು ಆ್ಯಂಗಲ್ಗಳು 90ರೊಳಗಡೆ ಬರೋ ಥರ ಮಾಡಬೇಕು. ಇನ್ ರೇಷಿಯೋಸ್ ಆಫ್ ಆ್ಯಂಗಲ್ ಬಿಟ್ವೀನ್ 0 and 45. ಈ ಆ್ಯಂಗಲ್ಗಳು 45 ಒಳಗಡೆ ಇರೋಂಗೆ ಮಾಡಬೇಕು. ಯಾವ ಥರ, ಈಗ ಸಿಂಪಲಾಗಿ ಬರಿಬೋದು. ಕಾಟ್ 85 ಅಂದರೆ ಕಾಟ್ಗೆ ಕಾಂಪ್ಲಿಮೆಂಟ್ರಿ ಯಾವುದು ಅಂದರೆ ಟ್ಯಾನು. ಕಾಟ್ ತೀಟಾನ ಟ್ಯಾನ್ 90 ಮೈನಸ್ ತೀಟಾ ಅಂತ ಬರಿಬೋದು. ಹಂಗಾಗಿ ಕಾಟ್ 85ನ ಟ್ಯಾನ್ ಆಫ್ 90 ಮೈನಸ್ 85 ಅಂತ ಬರಿಬೋದು. ಅದೇ ಥರ ಕಾಸ್ಗೆ ಕಾಂಪ್ಲಿಮೆಂಟ್ರಿ ಸೈನು, ಕಾಸ್ ತೀಟಾನ ಸೈನ್ 90 ಮೈನಸ್ ತೀಟಾ ಅಂತ ಬರಿಬೋದು. ಅಲ್ಲಿ ಕಾಸ್ 75 ಸೈನ್ ಆಫ್ 90 ಮೈನಸ್ 75 ಆಯ್ತದ. ಸೈನ್ ಆಫ್ 90 ಮೈನಸ್ 75. ಇವಾಗ ಎಷ್ಟಾಯ್ತು ಇದು? ಟ್ಯಾನ್ ಆಫ್ 90 ಮೈನಸ್ 85 ಇದೆಷ್ಟು? ಟ್ಯಾನ್ ಆಫ್ 5 ಡಿಗ್ರಿ ಪ್ಲಸ್ ಅದೆಷ್ಟಾಯಿತು? ಸೈನ್ 90 ಮೈನಸ್ 75. 90 ಮೈನಸ್ 75 ಅಂದರೆ 15. ಸೈನ್ ಆಫ್ 15 ಡಿಗ್ರಿ. ಅಲ್ಲಿ ಅವ್ರು ಹೇಳಿರೋ ಥರ ಹೊಸ ರೇಷಿಯೋಗಳು ಆ್ಯಂಗಲ್ ಬಿಟ್ವೀನ್ 0 and 45, 0 ಮತ್ತು 45 ಡಿಗ್ರಿ ಒಳಗಡೆ ಇರ್ತದೆ. ಟ್ಯಾನ್ 5 ಡಿಗ್ರಿ ಪ್ಲಸ್ ಸೈನ್ 15 ಡಿಗ್ರಿ ಅನ್ನೋದು. ಬಾಯ್.